ಅಧಿಕಾರಿಗಳನ್ನು ಯಾಕೆ ಶಿಕ್ಷೆ ಆಗಿಲ್ಲ, ಇದು ಕಾರಣ ಏನು? ಅವ್ರು ತಮ್ಮ ಕೆಲಸ ಮಾಡಿರ್ತಾರೆ. ಪಾಪ ಅವ್ರು ಶಿಕ್ಷೆ ಕೊಡಿಸೋ ಶಕ್ತಿ ಇಲ್ಲ, ನ್ಯಾಯಾಂಗದಲ್ಲೇ ಆಗಬೇಕು. ಅವ್ರದ್ದೇನಿದ್ರು ಹಿಡಿದು ತನಿಖೆ ಮಾಡಿದ್ರು ಕೊಡೋದು, ತನಿಖೆ ಮಾಡಿ ಕೊಟ್ಟ ಅವ್ರನ್ನ ಆದಷ್ಟು ಶಿಕ್ಷೆಗೆ ಗುರಿಪಡಿಸೋ ಪ್ರಯತ್ನ ಮಾಡೋದು, ಇದು ಲೋಕಾಯುಕ್ತ ಕರ್ಮ. ಅದು ಅವ್ರ ಮೇಲೆ ಪ್ರೆಷರ್ ಆಗುವಂಥದ್ದು ನೋಡ್ತಾ ಇದ್ವಿ. ಲೋಕಾಯುಕ್ತ ಇರ್ಬೋದು, CBI ಆಗಿರ್ಬೋದು, CID ಆಗಿರ್ಬೋದು, ಎಲ್ಲ ಯಾವುದೇ ತನಿಖಾ ಸಂಸ್ಥೆಗಳು ಇರಲಿ. ನೋಡಿ, ಇಲ್ಲೇ ಸೂಕ್ಷ್ಮವಾಗಿ BJPಯ ಯಾವೊಬ್ಬ ಶಾಸಕ, ಯಾವೊಬ್ಬ MP ಮೇಲೆ ED ಆಗಲಿ, CBI ಆಗಲಿ ಮತ್ತೊಂದು ದಾಳಿ ಮಾಡೋದಿಲ್ಲ. ಮಾಡಿದ್ರು ಭಾಳ ಐತಿ ಆದಾಗ ಅದು ಶಿಕ್ಷೆ ಮಾತ್ರ ಆಗಿದ್ದಿಲ್ಲ, ಇಲ್ಲಾಂದ್ರೆ ಅಡ್ಡಿಲ್ಲ. ಅದು ವಿರೋಧ ಪಕ್ಷಗಳನ್ನ ಹಿಡಿತಾ ಇರ್ತಾರೆ ಅವರು. ಕಾಂಗ್ರೆಸ್ ಅವರು ಇಲ್ಲೇ ಕರ್ನಾಟಕದಲ್ಲೇ ಲೋಕಾಯುಕ್ತ ಮೂಲಕ ತಮ್ಮ ಅಪರಾಧಿ ಕೆಲಸಗಳನ್ನು ಮುಚ್ಚಿಸ್ಕೊಳ್ತಾ ಇರ್ತಾರೆ. ಅನೇಕ ಅಧಿಕಾರಿ ಹಿಡಿದು ಕೊಟ್ಟರು ಸಹಿತ ಯಾರಿಗೂ ಶಿಕ್ಷೆ ಇಲ್ಲ, ತಪ್ಪಿಸ್ಕೊಂಡ್ಬಿಡ್ತಾರೆ. ಅವರು ಯಾಕೆ ತಪ್ಪಿಸ್ಕೊಂಡ್ರು ಅಂದ್ರೆ FIR ಮಾಡೋದು ವೀಕ್ ಮಾಡ್ತಾ ಹೋಗ್ತಾರೆ. ಅಲ್ಲಿ ಸಾಕ್ಷಿ ಇಲ್ದಂಗೆ ಮಾಡ್ಕೊಂಡು ಹೋಗಿಬಿಡ್ತಾರೆ. ಎಲ್ಲರ ಕೈ ಎದುರಲ್ಲದ ಹಂಗೆ ಇಲ್ಲೂ ಅಂಥ ಜನ ಇಲ್ಲೇ ವಿಶೇಷವಾಗಿ ಜೈಲಿನಲ್ಲಿರೋದ್ರಿಂದಾಗೆ ಆ ಜನಕ್ಕೆ ಅನುಕೂಲ ಮಾಡೋರು ಇವ್ರನ್ನ ಯಾರು ಮಾಡಿದಾರೆ ಅದನ್ನು ಹುಡುಕಿ ತೆಗೆದ್ರೆ ಮಾತ್ರ ಇದು ನಿಲ್ಬೋದೇನೋ. ಅದು ಸರ್ಕಾರ ಪವಿತ್ರ ಇರಬೇಕಾಗ್ತದೆ, ಭ್ರಷ್ಟಾಚಾರ ರಹಿತ ಆಗಿರಬೇಕಾಗ್ತದೆ, ಪ್ರಾಮಾಣಿಕವಾಗಿ ಮಾಡಬೇಕಾಗ್ಯದ. ಈಗೇನು ನಡೆದ ಸಾಮಾಜಿಕ ಜಾಲತಾಣದಿಂದ ಹರಿದಾಡ್ತಿದ್ದಾವೆ ಅಂತೇಳಿ ಎಲ್ಲರೂ ಈಗ ದೊಡ್ಡ ದೊಡ್ಡ ಮಾತು, ಆದರ್ಶದ ಮಾತು ಮಾತಾಡ್ತಾ ಇರ್ತಾರೆ. ಇನ್ನು ಕೆಲವು ಜನ ಹೋದ ಮರೆತು ಬಿಡ್ತಾರೋ, ಜನನೂ ಹಂಗದ, ನಮ್ಮ ಜನನೂ ಮರೆತು ಬಿಡ್ತಾರ್ರಿ. ಆಗ ಎಂಥದಿದ್ರು ಆಯ್ತು ಬಿಡಪ್ಪ, ನಮಗೇನು ಮಾಡೋದು ಊರು ಸಾಬ್ರಿ ಅಂತ ಜನ ನಾವು ಹೇಳ್ತಾ ಇದ್ದೀವಿ. ನಾ ಆರಾಮದಿಲ್ಲಪ್ಪ, ಜಗತ್ತು ಹಾಳೆ ಹೋಗ್ರಿ ಅನ್ನೋಂಥ ಮನೋಧರ್ಮ ನಮ್ಮೆಲ್ಲರಲ್ಲೂ, ಮಿಡಲ್ ಕ್ಲಾಸಲ್ಲಿ ಅದರಲ್ಲೂ ಸ್ವತಃ ಸಂಬಂಧಿಕರು, ಆತ್ಮೀಯರು, ರಕ್ತ ಸಂಬಂಧಿಕರು ಇದ್ದರೂ